ಎಲೆಕ್ಷನ್ ಕಮಿಷನ್ನವರು ಈ SIR ಮಾಡೋದಕ್ಕೆ ಸುಮಾರು 13 ವಿವಿಧವಾದಂಥ ಪ್ಯಾರಾಮೀಟರ್ಸ್, ಅದರಲ್ಲಿ ಭಾಳಷ್ಟು ಪ್ರಶ್ನೆ ಬರ್ತಾ ಇರೋದು, ಉದ್ಭವ ಆಗ್ತಾ ಇರೋದು, ವೆದರ್ ಯು ಆರ್ ಎ ಪರ್ಮನೆಂಟ್ ರೆಸಿಡೆಂಟ್ ಅಲ್ಲ, ಈ ಪ್ರಶ್ನೆಗಳು ಬರ್ತಾ ಇದೆ. ಅದಕ್ಕೆ ನಾವು ರಾಜ್ಯ ಸರ್ಕಾರ ವಿದಿನ್ ಅವರ್ ಲಿಮಿಟೇಷನ್ಸ್ ಅದನ್ನು ನಾವು ಒಂದು ಸರ್ಟಿಫಿಕೇಟ್ ಕೊಡಿ. ಈಗ ಹಿಂದೆ ಎಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾಕೆ ಕೊಡ್ತಾಯಿದ್ರು? ಹಿಂದೆ ಎಲ್ಲ, ಈಗ ನಾವೆಲ್ಲ ಶಾಲೆಯಲ್ಲಿ ಓದುವಾಗ ನಮಗೆ ಸರ್ಟಿಫಿಕೇಟ್ ಕೊಡೋರು. ಅದೇ ಪ್ರಕಾರ ಅದೇ ಕಂಟಿನ್ಯೂ ಮಾಡಿ, ಅದೇನು ಹೊಸದಾಗಿ ಮಾಡುವಂಥದ್ದಲ್ಲ. ಹಿಂದೆ ಯಾವುದೇ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೇಂದ್ರ ಸರ್ಕಾರ ಏನು ಕೊಡ್ತಾ ಇರಲಿಲ್ಲ, ರಾಜ್ಯ ಸರ್ಕಾರನೇ ಕೊಡ್ತಾ ಇದ್ವಿ. ಇಲ್ಲಿವರೆಗೂ ಯಾವ ಸರ್ಟಿಫಿಕೇಟ್ ಕೇಂದ್ರ ಸರ್ಕಾರ ಕೊಟ್ಟಿದೆ? ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾಗಲಿ ಮತ್ತೇನು ರೆಸಿಡೆನ್ಸಿ ಸರ್ಟಿಫಿಕೇಟ್ನ ನಾವು ಈಗ ಲೆಜಿಟಿಮೇಟಾಗಿ ಅವರಿಗೆ ವೆರಿಫೈ ಮಾಡಿಕೊಂಡು, ಅವ್ರಿಗೆ ಆಧಾರ್ ಕಾರ್ಡ್ ಇದೆ ಅಥವಾ ಇನ್ನೊಂದು ಕಾರ್ಡ್ ಇದೆ, ಅದನ್ನೆಲ್ಲ ವೆರಿಫೈ ಮಾಡಿ ಅವರಿಗೊಂದು ಪರ್ಮನೆಂಟಾಗಿ ರೆಸಿಡೆನ್ಸಲ್ಲಿ ಇವರಿದ್ದಾರೆ ಅಂತ ಹೇಳಿ ಕೊಡ್ತೇವೆ. ಅದರಲ್ಲಿ ಏನು ತಪ್ಪಿದೆ? ನಡೆಯೋ ಟೈಮ್ನಲ್ಲೇ ಕೊಡಬೇಕಿಲ್ಲ, ನೀವು ಅವಶ್ಯಕತೆ ಇದೆ ಅಂತ ಕೊಡ್ತಾ ಇದ್ದೀವಿ. ಈಗ ಹುಡುಗರು, ನಮ್ಮ ವಿದ್ಯಾರ್ಥಿಗಳು ಸುಮಾರು 50-60 ಸಾವಿರ ಜನ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದೆ ಅವರಿಗೆ CET-ನಲ್ಲಿ ಅದರಲ್ಲೆಲ್ಲ ತೊಂದರೆ ಆಗಿದೆ. ಸಪೋಸ್ ನಾವು ಇದನ್ನು ಕೊಡುವಾಗ ಈಗ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡುವಾಗ ಒಂದು ವೇಳೆ ಅದರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾಸ್ಟನ್ನು ಮೆನ್ಷನ್ ಮಾಡಿ ಅದು ಆ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಎಲ್ಲವನ್ನೂ ನಾವು ಪೊಲಿಟಿಕಲ್ ಆ್ಯಂಗಲ್ನಲ್ಲಿ ನೋಡೋದು ಸರಿ ಇಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಅದು ಸರಿ ಇಲ್ಲ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇವ್ರು ಯಾರು ಕೊಡೋದಕ್ಕೆ, ಇದೆಲ್ಲ ಮಾತುಗಳೇ ಅಲ್ಲ. ಆ್ಯಸ್ ಎ ಗೌರ್ಮೆಂಟ್ ವಿ ಆಲ್ಸೋ ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ. ಸರ್, ಈಗ ಅವರ ಆರೋಪ ಏನು ಅಂದರೆ ನೀವು ಬೇಕಾಬಿಟ್ಟಿಯಾಗಿ ಕೊಡ್ತಾ ಇದ್ದೀರಾ, ಬಾಂಗ್ಲಾದೇಶಿಗರಿಗೆ ಕೊಟ್ಬಿಡ್ತಿದ್ದೀರಾ, ಅವ್ರು SIR ಇನ್ಕ್ಲೂಡ್ ಆಗ್ತಾ ಇದ್ದಾರೆ, ಈ ಥರದ ಆರೋಪ ಮಾಡಿ ಹೋಮ್ ಮಿನಿಸ್ಟ್ರಿ ಇಂಟರ್ವ್ಯೂನ್ಸ್ ಕೇಳ್ತಾ ಇದ್ದಾರೆ. ಸರ್, ಬಾಂಗ್ಲಾದೇಶದ ಪ್ರಶ್ನೆನೇ ಬರೋದಿಲ್ಲ, ಇದು ನ್ಯಾಷನಲ್ ಇಶ್ಯೂ. ನಾವು ಬಾಂಗ್ಲಾದೇಶದವರಿಗೆ ಸಿಟಿಸನ್ಶಿಪ್ ಕೊಡೋಕ್ಕಾಗಲ್ಲ, ರಾಜ್ಯ ಸರ್ಕಾರ ಕೊಡೋಕ್ಕೆ ಬರೋದಿಲ್ಲ. ಒಂದು ವೇಳೆ ಆ ರೀತಿ ಇದ್ದು ಬಾಂಗ್ಲಾದೇಶದವ್ರು ಯಾರಾದರೂ ನಮ್ಮ ದೇಶದವ್ರನ್ನ ಮದುವೆ ಆದರೆ ಅದಕ್ಕೊಂದು ಪ್ರೊವಿಷನ್ ಇದೆ, ಅದಕ್ಕೆ ಇಲ್ಲಿ ರಾಜ್ಯ ಸರ್ಕಾರದಿಂದ ರೆಕಮೆಂಡೇಶನ್ ಹೋಗುತ್ತೆ, ಅಲ್ಲಿ ಬರೀತಾರೆ. ಅದು ಬಿಟ್ಟು ನಾವು ಯಾರೂ ಕೂಡ ಬಾಂಗ್ಲಾದೇಶದವ್ರಿಗಾಗಲಿ ಅಥವಾ ಯಾವುದೇ ದೇಶದವರಿಗೆ ನಾವು ಸಿಟಿಸನ್ಶಿಪ್ ಕೊಡೋಕ್ಕೆ ಬರೋದಿಲ್ಲ, ನಾವು ಕೊಡೋದು ಇಲ್ಲ. ಆದರೆ ನಮ್ಮಲ್ಲಿರ್ತಕ್ಕಂಥ ರೆಸಿಡೆನ್ಸಸ್ಗೆ ಆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ಕೊಡೋದಕ್ಕೆ ನಮ್ಗೆ ಯಾವ ತಕರಾರು ಇಲ್ಲ. ಸರ್, ಈಗ ಭಾನುವಾರ ಕೂಡ ಸಬ್ ರಿಜಿಸ್ಟ್ರಾರ್ ವರ್ಕ್ ಮಾಡಲಿಕ್ಕೆ ಆದೇಶ ಮಾಡಿದರೆ ಏನು ಇಂಟೆನ್ಷನ್? ಅಲ್ಲ, ನಮಗೆ ಈಗ ಬೇಗ ಸ್ವಲ್ಪ ಈಗ 2 ದಿನ ರಜಾ ಬಂತಲ್ಲ, ಶನಿವಾರ ಭಾನುವಾರ, ಅದು ಸ್ವಲ್ಪ ಮೇಕ್ ಗುಡ್ ಮಾಡಬೇಕು ಅಂತ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಕಾಂಪನ್ಸೇಟ್ ಮಾಡ್ತೀವಿ. ಅದೇನೋ ಅವ್ರಿಗೆ ಲಾಸ್ ಆಗೋದಿಲ್ಲ, ಅದಕ್ಕೆ ಒಂದು ದಿವಸ ಅದನ್ನು ಮಾಡಿದ್ದೇವೆ. ಈಗ ಈ ಪಾವತಿ ಆಗ್ಬೋದು, ಹಕ್ಕುಪತ್ರಗಳಾಗ್ಬೋದು, ಇವೆಲ್ಲ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಆಗಿ ಬರೀ ಎಷ್ಟು ದಿವಸ ಅದನ್ನೇ ಮಾಡ್ಕೊತ ಕೂತ್ಕೊಳ್ಳೋದು. ಆಮೇಲೆ ಈಗ SIR ಬೇರೆ ಇದೆ, ಆಮೇಲೆ ಸೆನ್ಸಸ್ ಬೇರೆ ಬರುತ್ತೆ, ಸುಮಾರು ಕೆಲಸಗಳು ಅವರಿಗೆ ಜವಾಬ್ದಾರಿ ಹಾಕಿದ್ವಿ, ಅದಕ್ಕೋಸ್ಕರ ಮಾಡಿದ್ವಿ. ಇಲ್ಲ ಕಂಟಿನ್ಯೂ ಇಲ್ಲ, ಒನ್ ಆಫ್ ಅಷ್ಟೇ, ಆ ಥರ ಏನಿಲ್ಲ. ಸರಿ, ಈಗ ವಿಸ್ತರಣೆ ಯಾವಾಗ ಅನ್ನೋದು ಪ್ರಶ್ನೆ. ಅದೇ ನಮ್ಮ ಹೈಕಮಾಂಡ್ನವರು ಯಾವಾಗ ಅನುಮತಿ ಕೊಡ್ತಾರೋ ಅಥವಾ ಲಿಸ್ಟನ್ನು ಕ್ಲಿಯರ್ ಮಾಡ್ತಾರೋ ಆವಾಗ ಆಗುತ್ತೆ. ಸರ್, ಈಗ ನಿನ್ನೆ ಸಭೆಯಲ್ಲಿ ಸರ್ ಎಲ್ಲ ಸರಳ ದಸರಾ ಆಚರಣೆ ಮಾಡಬೇಕು ಅನ್ನುವಂಥ ಒತ್ತಾಯ ಹೇಳಿದ್ರೆ, ತಾವು ವಿಜೃಂಭಣೆಯಿಂದಲೇ ಮಾಡೋಣ, ಯಾಕಂದರೆ ನಾಡಹಬ್ಬ ಅಂತೇಳಿ ಒಂದು ಸಜೆಷನ್ ಕೊಟ್ಟಿದ್ದೀರಿ ಅಂತಲ್ಲ ಸರ್? ನೋಡಿ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸಾಹಿತ್ಯ, ನಮ್ಮ ಕಲೆ ಇವೆಲ್ಲ ಜನಗಳಿಗೆ ಹೋಗಬೇಕಲ್ವ. ಈಗ ಮುಂದಿನ ಪೀಳಿಗೆ ಏನಾಗಿದೆ, ಈಗ ನಾವು ಜನ್ಜಿ ಹೇಳ್ತೀವಲ್ಲ, ಜನ್ಜಿ ಅದು 16ರಿಂದ 24 ವರ್ಷದ ವಯೋಮಿತಿಯಲ್ಲಿರೋರಿಗೆ ಈಗ ಅವ್ರನ್ನ ಒಂದು ಕ್ಯಾಟಗರೈಸ್ ಮಾಡಿಬಿಟ್ಟಿದ್ದಾರೆ, ನಾವೆಲ್ಲ ಆಚೆ ಬಂದುಬಿಟ್ಟಿದ್ದೀವಿ. ಅದರಿಂದ ಈಗ ಅವರಿಗೆ ಗೊತ್ತಾಗಬೇಕಲ್ಲ ದಸರಾ ಅಂದ್ರೇನು, ದಸರಾದ ಹಿನ್ನೆಲೆ ಏನು, ಆಮೇಲೆ ಅದರ ಸಾಹಿತ್ಯ ಏನು, ಯಾಕೆ ದಸರಾ ಮಾಡ್ತಾರೆ. ಇಟ್ ಈಸ್ ಎ ವಿಕ್ಟ್ರಿ ಓವರ್ ಈವಿಲ್. ಅದು ಒಂದು ಸಂದೇಶ ಹೋಗುತ್ತೆ, ಒಂದು ಮೆಸೇಜ್ ಇದೆ, ಒಂದು ಐಡಿಯಾಲಜಿಕಲ್ ಮೆಸೇಜ್ ಇದೆ ಅದರಲ್ಲಿ. ಅದಕ್ಕೆ ದಸರಾ ಮಾಡ್ತೇವೆ. ಅಲ್ಲಿ 9 ದಿವಸ ಆ ದುರ್ಗೆಗರವನ್ನು ಪೂಜೆ ಮಾಡಿ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅದು ಒಂದು ಆಚರಣೆ. ಅದು ಗೊತ್ತಾಗಬೇಕಲ್ಲ ಯಂಗರ್ ಜನ್ರೇಷನ್ಗೆ, ಯಾಕೆ ಮಾಡ್ತಾರೆ, 9 ದಿವಸ ಯಾಕೆ ಮಾಡ್ತಾರೆ, ಒಂದಿನ ಮಾಡಿದರೆ ಆಗೋದಿಲ್ವ ಅಥವಾ ಮಾಡದೇ ಇದ್ದರೆ ಆಗೋದಿಲ್ವ ಅಂತ ಕೇಳೋ ಜನ್ರೇಷನ್ ಇರುವಾಗ ಈಗ ನಾವು ಅವರಿಗೆ ಹೇಳಬೇಕಲ್ಲ ಇದು. ಅದಕ್ಕೆ ಸರಳವಾಗಿ ಮಾಡೋದ್ರಲ್ಲಿ ಏನು ಸೇವ್ ಮಾಡ್ತೀರಿ ನೀವು?
ಒಂದು 4-5 ಕೋಟಿ ಸೇವ್ ಮಾಡ್ಬೋದು. ಅದಕ್ಕೆ ನಾನೊಂದು ಸಲಹೆ ಕೊಟ್ಟೆ, CSR ಫಂಡು ಕೇಳಿ ಯಾರಿಗಾದರೂ ಹೇಳಿದರೆ ಕೊಡ್ತಾರಪ್ಪ CSR, ಅದಕ್ಕೆ ಯಾಕೆ ಅಷ್ಟೊಂದು ಒದ್ದಾಡ್ತೀರಿ ಅಂತ ಹೇಳಿದೆ. ಸೊ ಅದನ್ನು ಸರ್ಕಾರ ಗಂಭೀರವಾಗಿ ತೊಗೊಂಡಿದೆ.